Hello everyone. ನಾನಿವತ್ತು DJI Osmo Action 4 ಅಡ್ವೆಂಚರ್ ಕಾಂಬೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಅಮೆಝಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲಲ್ಲಿ 29,990 ರೂಪಾಯಿಗೆ ತೊಗೊಂಡೆ. ಇದನ್ನು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನೇನಿದೆ ಅಂತ ಹೇಳೋದಾದರೆ, ಅಡ್ವೆಂಚರ್ ಕಾಂಬೋಲಿ ನಮಗೆ ಕ್ಯಾಮ್ರಾ ಮತ್ತು ಒಂದು ಬ್ಯಾಟ್ರಿ ಬಿಟ್ಟು ಒಂದು ಎಕ್ಸ್ಟೆನ್ಷನ್ ರಾಡ್ ಸಿಗುತ್ತೆ, 3 ಬ್ಯಾಟ್ರಿ ಅಂದರೆ ಅದೇ 2 ಎಕ್ಸ್ಟ್ರಾ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಕೇಸ್. ಸೊ ಇದೆಲ್ಲ ಅಡ್ವೆಂಚರ್ ಕಾಂಬೋಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಹಿಂದ್ಗಡೆ ನೋಡೋದಾದರೆ ಏನೇನಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂದರೆ 1.3 ಇಂಚ್ ಸೆನ್ಸರ್ ಕೊಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಇದರಲ್ಲಿ. ಮತ್ತು 10 ಬಿಟ್ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಡೀಪ್ ಫ್ರೀಜ್ ರೆಸಿಸ್ಟೆನ್ಸ್ ಅಂದರೆ ಹೈ ಆಲ್ಟಿಟ್ಯೂಡಲ್ಲೆಲ್ಲ ಚೆನ್ನಾಗಿ ರೆಕಾರ್ಡಿಂಗ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇರೋಲ್ಲ. 4K 120 FPS ಅಲ್ಲಿ ಕೂಡ ರೆಕಾರ್ಡಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ವಿಕ್ ರಿಲೀಸ್ ಅಂದರೆ ಮ್ಯಾಗ್ನೆಟಿಕ್ ಮೌಂಟ್ಸ್ ಕೊಟ್ಟಿರ್ತಾರೆ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಸೆನಾರಿಯೋಲ್ಲಿ ನೋಡಬೇಕಂದ್ರೆ. 360 ಡಿಗ್ರಿ ಹಾರಿಜಾನ್ ಸ್ಟಡಿ ಸಪೋರ್ಟ್ ಮಾಡುತ್ತಿದ್ದು. ನೆಕ್ಸ್ಟು ವಾಟರ್ ಪ್ರೂಫ್ ಕೂಡ, 18 ಮೀಟರ್ವರೆಗೂ ಅಂಡರ್ ವಾಟರ್ ವಿತೌಟ್ ಕೇಸ್ ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ಡ್ಯುಯಲ್ ಟಚ್ ಸ್ಕ್ರೀನ್, ಫ್ರಂಟ್ ಟು ಬ್ಯಾಕ್ 2 ಟಚ್ ಸ್ಕ್ರೀನ್ ಇರುತ್ತೆ. ಸೊ ಇದು ಬಂದು ಇದರ ಫೀಚರ್ಸ್ ಆಗಿರುತ್ತೆ, ಮೇನ್ ಫೀಚರ್ಸ್. ಅದು ಬಿಟ್ಟು ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ, ಸೊ ಇವಾಗ ಬನ್ನಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ ನಮ್ಮ ಕ್ಯಾಮ್ರಾ ಇದೆ, ಆಸ್ಮೋ ಆಕ್ಷನ್ 4 ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಆಕ್ಸೆಸರೀಸ್, ಕ್ಯಾಮ್ರಾ ರಿಲೇಟೆಡ್ ಆಕ್ಸೆಸರೀಸ್. ಫಸ್ಟ್ ನಾವು ಒಂದೊಂದೇ ರಿಮೂವ್ ಮಾಡೋಣ. ಕ್ಯಾಮ್ರಾ ಆಕ್ಸೆಸರೀಸ್, ಓಕೆ. ಇನ್ನೇನಿದೆ, ಇದು 1.5 ಮೀಟರ್ ಎಕ್ಸ್ಟೆನ್ಷನ್ ರಾಡ್ ನೋಡ್ಬೋದು. ನೆಕ್ಸ್ಟ್ ಏನಿದೆ ಅಷ್ಟೇ, ನಮ್ಮ ಬಾಕ್ಸಲ್ಲಿ ಇನ್ನೇನಿಲ್ಲ. ಓಕೆ, ಇವಾಗ ಬನ್ನಿ ನಾವು ಫಸ್ಟ್ ಎಕ್ಸ್ಟೆನ್ಷನ್ ರಾಡ್ ನೋಡೋಣ. ಫುಲ್ ಮಾಡಿ ಎಕ್ಸ್ಟೆಂಡ್ ಮಾಡ್ಕೋಬೋದು, 1.5 ಮೀಟರ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ನಾವು ಮೌಂಟ್ ಕನೆಕ್ಟ್ ಮಾಡಬೇಕು. ಸೊ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಗ್ರಿಪ್ಪು ಕೂಡ ಚೆನ್ನಾಗಿದೆ, ರಬ್ಬರ್ ಗ್ರಿಪ್ ಇದೆ ಇದು. ಓಕೆ, ಇಲ್ಲಿ ಬಂದು ನಾವು ಟ್ರೈಪೋಡ್ ಏನಾದ್ರು ಇರತ್ತಲ್ವ, ಅದನ್ನ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದಾಗುತ್ತೆ ಹೀಗೆ. ನೆಕ್ಸ್ಟ್ ಬನ್ನಿ ಆಕ್ಸೆಸರೀಸ್ ಏನಿದೆ ಅಂತ ನೋಡೋಣ. ಓಕೆ, ಇದು ಬೇಡ, ನಾವು ಎಸಿಬೇಕು. ಓಕೆ, ಇದು ಸಿ ಟೈಪ್ ಕೇಬಲ್, ಮೆನ್ಷನ್ ಮಾಡ್ದಂಗೆ ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಒಂದು ಮಿನಿ ಮೌಂಟ್. ನೆಕ್ಸ್ಟ್ ಒಂದು ಸೊ ಇದು ಕ್ಯಾಮ್ರಾ ಪ್ರೊಟೆಕ್ಟರ್, ಲೆನ್ಸ್ ಪ್ರೊಟೆಕ್ಟರ್ ಅಂತೆ. ಮತ್ತು ನಾವು ಏನು ಯೂಸ್ ಮಾಡೋದಿಲ್ಲ ಇಲ್ಲ. ಇದೆಲ್ಲ ಬಂದು ಸ್ಟಿಕ್ಕರ್ಸ್, DJI ಸ್ಟಿಕ್ಕರ್, ಯೂಸರ್ ಮ್ಯಾನ್ಯುಯಲ್ ಇದೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ. ಇದು ಬಂದು ಚಾರ್ಜಿಂಗ್ ಕೇಸ್, ನೋಡ್ಬೋದಲ್ಲ, 3 LED ಲೈಟ್ಸ್ ಇಂಡಿಕೇಟರ್ ಇದೆ, 3 ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡಿ, 1, 2, 3 ಬ್ಯಾಟ್ರಿ ಇದೆ. ಅಡ್ವೆಂಚರ್ ಕಾಂಬೋಲ್ ಮಾತ್ರ 3 ಬ್ಯಾಟ್ರಿ ಬರುತ್ತೆ. ನಾರ್ಮಲ್ ಸ್ಟ್ಯಾಂಡರ್ಡ್ ಕಾಂಬೋಲಿ ನಿಮಗೆ ಬರೀ ಕ್ಯಾಮ್ರಾ ಮತ್ತೆ ಒಂದೇ ಒಂದು ಬ್ಯಾಟ್ರಿ ಸಿಗುತ್ತೆ. ನೆಕ್ಸ್ಟ್ ಸೊ ಇದು ಬಂದು ಆಕ್ಸೆಸರೀಸ್ ಬಾಕ್ಸ್ ಅಲ್ಲಿ ಇತ್ತು. ನೆಕ್ಸ್ಟ್ ನಮ್ಮ ಆಸ್ಮೋ ಆಕ್ಷನ್ 4 ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಮಾಡಿದೆ, ಇದು ನಮ್ಮ ಕ್ಯಾಮ್ರಾ, ಆಕ್ಷನ್ ಕ್ಯಾಮ್ರಾ ಪ್ರೊಟೆಕ್ಟಿವ್ ಕೇಸ್. ಸೊ ಇಲ್ಲಿ ನೋಡ್ಬೋದಲ್ವಾ, ಇದು ಪ್ರೊಟೆಕ್ಟಿವ್ ಕೇಸ್. ಇದರೊಳಗಡೆನೆ ತುಂಬ ಮಿಕ್ಕಿದ ಆಕ್ಸೆಸರೀಸ್ ಇದೆ. ಇದೆರಡು ನಾವು ಸ್ಕ್ರೂಸ್ ಕೊಟ್ಟಿದ್ದಾರೆ ಮೌಂಟ್ನ ಫಿಕ್ಸ್ ಮಾಡೋಕ್ಕೆ, ನೋಡ್ಬೋದು. ಇದೆರಡು ಮ್ಯಾಗ್ನೆಟಿಕ್ ಮೌಂಟ್. ಇದು ಬಂದು ಅಡೆಸಿವ್, ನಾವು ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೋಬೋದು. ಅಂಟಿಸ್ಬಿಟ್ಟು ಮ್ಯಾಗ್ನೆಟಿಕ್ ಮೌಂಟ್ನ ಯೂಸ್ ಮಾಡಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಮ್ಮ ಕ್ಯಾಮ್ರಾ ನೋಡೋಣ. ನೋಡಿ, ಇದು ನಮ್ಮ ಕ್ಯಾಮ್ರಾ, ಇದು ಫ್ರಂಟ್ ಡಿಸ್ಪ್ಲೇ. ಸೊ ಇದು ಬಂದು ಬ್ಯಾಕ್ ಸೈಡ್ ನೋಡ್ಬೋದು. ನಾನು ಎಲ್ಲಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾವು ಎಕ್ಸ್ಟೆನ್ಷನ್ ರಾಡ್ ನೋಡೋಣ. ಇಲ್ಲಿ ನೋಡ್ಬೋದು DJI ಆಕ್ಷನ್ ಅಂತ ಬ್ರ್ಯಾಂಡಿಂಗ್ ಇದೆ. ಇದು ಬಂದು ಜಸ್ಟ್ ಫುಲ್ ಮಾಡಿದ್ರೆ 1.5 ಮೀಟರ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ನಾವು ನಮ್ಮ ಕ್ಯಾಮ್ರಾನ ಇಲ್ಲಿಗೆ ಮೌಂಟ್ ಮಾಡೋಣ. ಇಲ್ಲಿ 2 ಮೌಂಟ್ಸ್ ಇರುತ್ತೆ. ಸೊ ಒಂದು ಬಂದು ಮಿನಿ ಅಂತ ಇದೆ ಅಲ್ವಾ, ಬಾಕ್ಸಲ್ಲಿ ಮೆನ್ಷನ್ ಮಾಡ್ದಂಗೆ, ಇದು ಜಸ್ಟ್ ಶಾರ್ಟ್ ಇರುತ್ತೆ ಇದ್ರ ಲೆಂತ್. ಇದು ಬಂದು ಲಾಂಗ್, ನಾರ್ಮಲ್. ಸೊ ಲಾಂಗರ್ ಒನ್ ನಾನು ಹೆಲ್ಮೆಟ್ ಮೌಂಟಿಗೆ ಯೂಸ್ ಮಾಡ್ತೀನಿ.
ಶಾರ್ಟರ್ ಒನ್ನ ಸ್ಟಿಕ್ಗೆ ಕನೆಕ್ಟ್ ಮಾಡೋಣ. ನೋಡಿ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿ ಒನ್ ಆಫ್ ದ ಸ್ಕ್ರೂ ಕೊಟ್ಟಿರ್ತಾರಲ್ಲ ಇನ್ಸರ್ಟ್ ಮಾಡಿ ಟೈಟ್ ಮಾಡೋದು ಅಷ್ಟೇ. ಸೊ ಕನೆಕ್ಟ್ ಆಯ್ತು. ಇದನ್ನ ಫಿಕ್ಸ್ ಮಾಡೋಕ್ಕೆ ನಾವು DJI ಬ್ರ್ಯಾಂಡಿಂದ ಮುಂದೆಗಡೆ ಇಟ್ಕೊಂಡು ಫಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಮ್ಯಾಗ್ನೆಟಿಕ್ ರಿಪಲ್ ಆಗುತ್ತೆ, ಕರೆಕ್ಟ್ ಆಗಿಲ್ಲ, ಉಲ್ಟಾ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ನಮ್ಮ ಕ್ಯಾಮ್ರಾನ ಫಿಕ್ಸ್ ಮಾಡಿ ಇವಾಗ ಜಸ್ಟ್ ಇಲ್ಲೆರಡು ಕ್ಲಿಪ್ಸ್ ಕಾಣ್ತಿದೆಯಲ್ಲ ಇದನ್ನ ಕರೆಕ್ಟಾಗಿ ಅಲ್ಲಿಗೆ ಪ್ಲೇಸ್ ಮಾಡಿ ಜಸ್ಟ್ ಪ್ರೆಸ್ ಮಾಡ್ಬೇಕಷ್ಟೆ. ನೋಡಿ ಕ್ಲಿಕ್ ಅಂತ ಸೌಂಡ್ ಬರುತ್ತೆ, ಆಯ್ತು. ರಿಮೂವ್ ಮಾಡೋಕ್ಕೆ ಈ ಕ್ಲಿಪ್ಸ್ ಇದೆಯಲ್ಲ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಅಂತ ಸಾಕು, ರಿಮೂವ್ ಆಗುತ್ತೆ. ತಿರ್ಗಾ ಕನೆಕ್ಟ್ ಮಾಡೋಣ. ನೋಡ್ಬೋದು ಎಷ್ಟು ಟೈಟ್ ಆಗಿ ಕೂತಿದೆ ಅಂತ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಜಸ್ಟ್ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಸಾಕು. ನಾವು ಹೆಂಗ್ ಬೇಕು ಹಿಂಗೆ ಟಿಲ್ಟ್ ಕೂಡ ಮಾಡ್ಕೊಬೋದು. ಚೆನ್ನಾಗಿದೆ. ಅಡ್ವೆಂಚರ್ ಕಾಂಬೋ ತಗೊಂಡ್ರೆ ಇದೊಂದು ಅಡ್ವಾಂಟೇಜ್ ಅಂತ ನೋಡಿ. ನೀವು ವ್ಲಾಗಿಂಗ್ ಕೂಡ ಮಾಡ್ಬೋದು ಯೂಸಿಂಗ್ ದಿಸ್ ಸ್ಟಿಕ್, ಮತ್ತು ಮೋಟೋ ವ್ಲಾಗ್ಗೆ ಇದನ್ನ ಯೂಸ್ ಮಾಡಿ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಬೋದಾಗುತ್ತೆ. ಸೊ ಬನ್ನಿ ಇವಾಗ ಕ್ಯಾಮ್ರಾ ಆನ್ ಮಾಡೋಣ. ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ ನಾವು ಬ್ಯಾಟ್ರಿನ ಪ್ಲೇಸ್ ಮಾಡಬೇಕು, ಅಂದರೆ ಕನೆಕ್ಟ್ ಮಾಡಬೇಕು. ಅದು ನಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಬಾಕ್ಸಲ್ಲಿ ಒನ್ ಆಫ್ ದ ಬ್ಯಾಟ್ರಿ ನೋಡ್ಬೋದಲ್ಲ, ಇದು ಗ್ರೀನ್ ಇರೋದು ಫುಲ್ ಚಾರ್ಜ್ ಆಗಿದೆ ಅಂತ, ಇದು ಆರೆಂಜ್ ಇದ್ರೆ ಸ್ವಲ್ಪ ಚಾರ್ಜ್ ಇದೆ, ರೆಡ್ ಇನ್ ಕೇಸ್ ರೆಡ್ ತೋರಿಸ್ತಿದ್ರೆ ಫುಲ್ಲಿ ಚಾರ್ಜ್ ಲೋ ಇದೆ ಅಂತ ಅರ್ಥ. ಸೊ ಕನೆಕ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿದ್ರೆ ಆಯಿತು. ಮತ್ತು ಈ ಪೋರ್ಟ್ ನೋಡ್ತಿದ್ದೀರಲ್ಲ ಇಲ್ಲಿ ನಾವು ಮೆಮೊರಿ ಕಾರ್ಡ್ ಹಾಕಬೇಕು. ನಾನು ಇದ್ರ ಜೊತೆ ಮೆಮೊರಿ ಕಾರ್ಡ್ ಕೂಡ ಆರ್ಡರ್ ಮಾಡಿದೆ. ಸ್ಟ್ಯಾಂಡ್ ಇದು ಎಕ್ಸ್ಟ್ರೀಮ್ 128 GB, ಇದು ರೆಕಮೆಂಡೆಡ್ DJI ಕಡೆಯಿಂದ. ಆಯಿತು, ಕನೆಕ್ಟ್ ಮಾಡಿದ್ದೀನಿ. ಇವಾಗ ನಾನು SD ಕಾರ್ಡ್ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿ ಪುಷ್ ಮಾಡಬೇಕು. ಇವಾಗ ಕನೆಕ್ಟ್ ಆಗಿದೆ. ಆನ್ ಮಾಡೋಣ. 2 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನೋಡ್ಬೋದು ಆನ್ ಆಗಿದೆ. ಮುಂದೆ ಕೂಡ ಒಂದು ಡಿಸ್ಪ್ಲೇ ಇರುತ್ತೆ, ಜಸ್ಟಿಂಗ್ ಅಂದರೆ ಸ್ವೈಪ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಜಸ್ಟ್ ರೈಟ್ ಸೈಡಿಂದ ಸ್ವೈಪ್ ಮಾಡಿದ್ರೆ ಇಲ್ಲಿ ಮೋಡ್ಸ್ ಬರುತ್ತೆ, ಫೋಟೋ, ವಿಡಿಯೋ, ಸ್ಲೋ ಮೋಷನ್ ಮತ್ತು ಟೈಮ್ ಲ್ಯಾಪ್ಸ್ ಅಂತ. ಸೆಲೆಕ್ಟ್ ಮಾಡಿ ಓಕೆ ಮಾಡೋಣ. ಸೊ ನಾವು ಜಸ್ಟ್ ಫೋಟೋ ಮೋಡಲ್ಲಿ ಇರ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಸ್ಪೆಕ್ಟ್ ರೇಷಿಯೋಸ್, ಇದು ಆಸ್ಪೆಕ್ಟ್ ರೇಷಿಯೋಸ್ ನಮ್ಗೆ ಹೆಂಗೆ ಬೇಕು ಇಲ್ಲಿ ನೋಡಿ ಈ ಥರ ಚೇಂಜ್ ಆಗುತ್ತೆ, ಸ್ಕ್ರೀನ್ ರೇಷಿಯೋ ಚೇಂಜ್ ಆಗುತ್ತೆ ರೆಕಾರ್ಡಿಂಗ್ದು. ಮತ್ತು ಇದು ಟೈಮರು, ಜಸ್ಟ್ ಮೇಲಿನ ಸ್ವೈಪ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಮತ್ತು ಇಲ್ಲಿರೋ ಬಟನ್ ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ನಾನು ಕೆಲವು ಫೋಟೋಸ್ ತೆಗೆದಿದ್ದೀನಿ, ಚೆನ್ನಾಗಿ ಬಂದಿದೆ. ಸೊ ಝೂಮಿಂಗ್ ಕೂಡ ಮಾಡ್ಬೋದು ಆ್ಯಕ್ಚುಲಿ ನೋಡಿ ಏನಾ. ನೆಕ್ಸ್ಟ್ ತಿರ್ಗಾ ನಾವು ಡೌನ್ಲೋಡ್ ಮಾಡ್ಕೋಬೋದು ಅದನ್ನ. DJI Mimo ಆ್ಯಪ್ನ ಅಲ್ಲಿ ಲಾಗಿನ್ ಮಾಡಿದ್ರೆ ನಮ್ಮ ಕ್ಯಾಮ್ರಾನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗ ನಾವು ವಿಡಿಯೋ ನೋಡೋಣ ಏನೇನು ಮೋಡ್ಸ್ ಇದೆ ಅಂತ. ವಿಡಿಯೋ ಮೋಡಲ್ಲಿದ್ದೀನಿ. ಇಲ್ಲಿ 4K 30 FPS ಅಂತ ಏನು ತೋರಿಸಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ರೆಸೊಲ್ಯೂಷನ್ಸ್ ನೋಡ್ಬೋದು. 1080p ಮತ್ತು ನಮ್ಮ 2K ರೆಸೊಲ್ಯೂಷನ್, ಅದರಲ್ಲೂ ನಾವು ಸ್ಕ್ರೀನ್ ರೇಷಿಯೋಸ್ ನೋಡ್ಬೋದು. ಇದು 4K, ಇದೂ ಅಷ್ಟೇ 4K. ಸೊ 4K ಅಲ್ಲಿ ನಾವು ಅಪ್ ಟು 60 FPS ಈ ರೆಸೊಲ್ಯೂಷನ್ ಅಂದರೆ ಈ ಸ್ಕ್ರೀನ್ ರೇಷಿಯೋ ಅಲ್ಲಿ ಕಾಣಿಸುತ್ತೆ. ಮತ್ತು 16:9 ಅಲ್ಲಿ 120 FPS ವರ್ಗೂ ರೆಕಾರ್ಡ್ ಮಾಡ್ಬೋದು. ನಾನು ಯೂಶ್ವಲಿ 4K 30 FPS ಅಲ್ಲಿ ರೆಕಾರ್ಡ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ RS+ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವು ಮೋಡ್ಸ್ ಇದೆ. ಆಫ್ ಅಂದರೆ ನಾರ್ಮಲ್ ಆಗಿ ವೈಡ್ ಆ್ಯಂಗಲ್ ಅಂತ ಅಂದ್ಕೊಳ್ಳಿ. ರಾಕ್ ಸ್ಟಡಿ ಅಂದರೆ ಸ್ಟೆಬಿಲೈಸ್ ಆಗುತ್ತೆ ಸ್ವಲ್ಪ ಶೇಕ್ ಮಾಡೋದನ್ನು. ಮತ್ತು ರಾಕ್ ಸ್ಟಡಿ ಪ್ಲಸ್ ಅಂದರೆ ಇನ್ನೂ ಸ್ವಲ್ಪ ಎನ್ಹಾನ್ಸ್ಡ್ ಸ್ಟೆಬಿಲೈಸೇಷನ್ ಕಾಣಿಸುತ್ತೆ. ಹಾರಿಜಾನ್ ಬ್ಯಾಲೆನ್ಸಿಂಗ್ ಅಂತ ಏನು ಫೀಚರ್ ನೋಡಿದ್ವಲ್ಲ, ಅಪ್ ಟು 45 ಡಿಗ್ರಿ ನೀವು ಟಿಲ್ಟ್ ಮಾಡಿದ್ರೆ ಕ್ಯಾಮ್ರಾ, ಬಟ್ ರೆಕಾರ್ಡಿಂಗಲ್ಲಿ ಟಿಲ್ಟ್ ಆಗಿರಲ್ಲ, ಸ್ಟೇಬಲ್ ಆಗಿರುತ್ತೆ ಇದು ರೆಕಾರ್ಡಿಂಗಲ್ಲಿ. ಇಲ್ಲಿ ಮೇಲಿಂದ ಫುಲ್ ಮಾಡಿದ್ರೆ ಕಂಟ್ರೋಲ್ ಸೆಂಟರ್ ಕಾಣಿಸುತ್ತೆ. ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ನಮ್ಮ ಮೋಡ್ಸ್ನ ಅಂದರೆ ರೆಕಾರ್ಡಿಂಗ್ ಮೋಡ್ಸ್ನ, ಕಸ್ಟಮ್ ಮೋಡ್ಸ್ನ ಸೇವ್ ಮಾಡ್ಕೋಬೋದು ಯಾವ್ದು ಬೇಕು. ನಾನು ಒನ್ ಆಫ್ ದ ಕಸ್ಟಮ್ ಮೋಡ್ಸ್ನ ಸೇವ್ ಮಾಡಿದ್ದೀನಿ, ರಾಕ್ ಸ್ಟಡಿ ಪ್ಲಸ್ 4K 30 FPS ಅಲ್ಲಿ ರೆಕಾರ್ಡ್ ಆಗೋ ಥರ. ಸೊ ಈಸಿ ಟಾಗಲ್ ಅನ್ಬೋದು ಅದನ್ನ ಯೂಸ್ ಮಾಡಿದ್ರೆ. ಈ ಕ್ವಿಕ್ ಸ್ವಿಚ್ ಇಲ್ಲಿ ಕಾಣ್ತಿದೆಯಲ್ಲ, ಇದಕ್ಕೆ ಸೆಟ್ಟಿಂಗ್ಸ್ ಏನೇನು ಬೇಕು ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ. ನೆಕ್ಸ್ಟ್ ಬಂದು ಬ್ರೈಟ್ನೆಸ್ನ ಇಂಪ್ರೂವ್ ಮಾಡ್ಕೊಬೋದು ನಾವು ಇಲ್ಲಿ. ಕ್ಯಾಮ್ರಾದು ಡಿಸ್ಪ್ಲೇ ಬ್ರೈಟ್ನೆಸ್ ಇದು ಬಂದು ಸೆಟ್ಟಿಂಗ್ಸ್ ಬಟನ್ ಎಲ್ಲ ಇರುತ್ತೆ. ಇದ್ರದ್ದು ಕನೆಕ್ಷನ್
ಮತ್ತು ಇನ್ನೊಂದು ಹೇಳಬೇಕು, ನಾನು ರೀಸೆಂಟಾಗಿ DJI ಮೈಕ್ ತೊಗೊಂಡಿದ್ದೆ ಮಿನಿ. ಅದನ್ನು ಇದು ಕನೆಕ್ಟ್ ಮಾಡ್ಬೋದು ವಿತೌಟ್ ರಿಸೀವರ್. ಸೊ ಇಲ್ಲಿ ನೋಡ್ಬೋದಲ್ವಾ ನೀವು, ವೈರ್ಲೆಸ್ ಮೈಕ್ ಅಂತ. ಇದನ್ನ ಸೆಲೆಕ್ಟ್ ಮಾಡಿ ಇವಾಗ ಜಸ್ಟ್ ಟ್ರಾನ್ಸ್ಮಿಟನ್ನು ಸೆಲೆಕ್ಟ್ ಮಾಡಿ ಇದು ಸರ್ಚ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ಇದು ಮೈಕ್ ನಾನು ಒಂದು ತೊಗೊಂಡಿದ್ದೀನಿ, ರಿಸೀವರ್ ಇಲ್ಲೇ ಇದೆ. ಟ್ರಾನ್ಸ್ಮಿಟರ್ನ ಆನ್ ಮಾಡಿಕೊಂಡು ಆನ್ ಆಯಿತು. ಇವಾಗ ಈ ಕನೆಕ್ಷನ್ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ, ನೋಡ್ಬೋದು ನೀವು, ಕನೆಕ್ಟೆಡ್ ಬಂತಲ್ವಾ, ಕನೆಕ್ಟ್ ಆಗಿದೆ. ಇವಾಗ ನಾನು ಏನೇ ಮಾತಾಡಿದ್ರು ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಒಂದು ಮೈಕ್ನ ನಾನು ಆಲ್ರೆಡಿ ನನ್ನ ಫೋನಿಗೆ ಕನೆಕ್ಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇನ್ನೊಂದು ಇಲ್ಲಿದೆ. ಸೊ ಇದು ಈಸಿ, ವಿತೌಟ್ ರಿಸೀವರ್ ಹೈ ಆಡಿಯೋ ಕ್ವಾಲಿಟಿ ರೆಕಾರ್ಡ್ ಮಾಡ್ಬೋದು ಇದರಲ್ಲಿ, ಅದೊಂದು ಅಡ್ವಾಂಟೇಜ್. ಇವಾಗ ಫೋಟೋ ಮೋಡಲ್ಲಿ ನಾವು ಇಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ FOV ಅಂತ ಇದೆ. ಜಸ್ಟ್ ಕ್ಲಿಕ್ ಮಾಡಿ ಇವಾಗ ಸ್ಟ್ಯಾಂಡರ್ಡ್ ವೈಡ್ ಆ್ಯಂಗಲ್ ಬೇಕಂದ್ರೆ ಸ್ವೈಪ್ ಮಾಡಿದ್ರೆ ನೋಡಿ ವೈಡ್ ಆ್ಯಂಗಲ್ ಬರುತ್ತೆ. ಹಿಂಗೆ ಕೂಡ ರೆಕಾರ್ಡ್ ಮಾಡ್ಕೋಬೋದು. ಸೊ ನಾನು ಸ್ಟ್ಯಾಂಡರ್ಡಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ. ವಾಯ್ಸ್ ಕಂಟ್ರೋಲಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು. ಇದನ್ನ ಹೆಂಗೆ ಅಂತ ನೋಡೋಣ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡಿ, ವಾಯ್ಸ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಆನ್ ಮಾಡಬೇಕು. ಆನ್ ಮಾಡಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀನಿ ಇಂಗ್ಲೀಷ್ ಅಂತ. ಇಲ್ಲಿ ನೋಡಿ ಸ್ಟಾರ್ಟ್ ರೆಕಾರ್ಡಿಂಗ್ ಮತ್ತು ಸ್ಟಾಪ್ ರೆಕಾರ್ಡಿಂಗ್, ಟೇಕ್ ಫೋಟೋ, ಶಟ್ ಡೌನ್, ಈ ಕಮಾಂಡ್ಸ್ನ ಯೂಸ್ ಮಾಡಿ ಕ್ಯಾಮ್ರಾನ ಕಂಟ್ರೋಲ್ ಮಾಡ್ಬೋದು. ಅಂತೂ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಮತ್ತು ಈಸಿ ಟು ಯೂಸ್ ಅಂತಲೂ ಹೇಳ್ಬೋದು. ಯಾಕಂದರೆ ನಮ್ಮ ಮೈಕ್ ಮಿನಿ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಆಗಿ ಬೇರೆ ಯಾವುದು ಮೈಕ್ ಪ್ಲಗಿನ್ ಮಾಡ್ಬೇಕಂತ ಏನಿಲ್ಲ. ನೀವು ಎಕ್ಸ್ಟರ್ನಲ್ ಆಗಿ ಮೈಕ್ ಪ್ಲಗಿನ್ ಮಾಡಬೇಕಂದ್ರೆ ಇಲ್ಲಿರೋ ಬಟನ್ ಇದೆಯಲ್ಲ, ಇದನ್ನ ರಿಮೂವ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನಮಗೆ ND ಫಿಲ್ಟರ್ ಸಿಗುತ್ತೆ. ಅದನ್ನ ಹಾಕಿದ್ರೆ ನಮ್ಮ ರೆಕಾರ್ಡಿಂಗ್ ಇನ್ನೂ ಚೆನ್ನಾಗಿ ಬೆಳಕಿರುತ್ತಲ್ವ, ಈ ಕ್ಲೌಡ್ಸ್ ಅದೆಲ್ಲ ರೆಕಾರ್ಡ್ ಮಾಡ್ಬೇಕಾದ್ರೆ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಫಿಲ್ಟರ್ಸ್ ಹಾಕಿ. ಇದು ಬಂದು ಇವಾಗ ಈ ಮೌಂಟ್ ಇದೆಯಲ್ಲ, ನಾವು ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿ ಇದಕ್ಕೂ ಒಂದು ಸ್ಕ್ರೂ ಹಾಕಿ ನಾವು ಹೆಲ್ಮೆಟ್ ಮೇಲೆ ಇದನ್ನ ಸ್ಟಿಕ್ ಮಾಡಬೇಕು. ಆವಾಗ ಜಸ್ಟ್ ಹಿಂಗೆ ರೆಕಾರ್ಡಿಂಗ್ ಅಲ್ಲೂ ಕೂಡ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ಕೋಬೋದಾಗುತ್ತೆ. ನೋಡ್ತಿದ್ದೀರಾ? ಇವಾಗ ನೋಡೋಣ ಬನ್ನಿ, ಈ ಪ್ರೊಟೆಕ್ಟಿವ್ ಕೇಸ್ಗೆ ಹೆಂಗೆ ನಮ್ಮ ಕ್ಯಾಮ್ರಾ ಪ್ಲೇಸ್ ಮಾಡೋದಂತ. ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಸ್ವಲ್ಪ ಲೂಸ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ಬಟನ್ ಕರೆಕ್ಟಾಗಿ ಇಲ್ಲಿ ಬರೋ ಥರ ಇವಾಗ ಈ ಡೈರೆಕ್ಷನಲ್ಲಿ ಜಸ್ಟ್ ಹಿಂಗೆ ಇನ್ಸರ್ಟ್ ಮಾಡಬೇಕು. ಓಕೆ, ಇನ್ಸರ್ಟ್ ಮಾಡಿ ನಾನು ಲಾಕ್ ಮಾಡಿದ್ರೆ ಲಾಕ್ ಆಗಿದೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇನ್ಲಿ ನಾವು ನಮ್ಮ ಕ್ಯಾಮ್ರಾನ ವರ್ಟಿಕಲ್ ಆಗಿ ರೆಕಾರ್ಡ್ ಮಾಡಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇನ್ಬಿಲ್ಟ್ ಆಗಿ ಕ್ಯಾಮ್ರಾದಲ್ಲಿ ಅದಿಲ್ಲ, ಬರೀ ಬಾಟಮ್ ಮಾತ್ರ ಇದೆ. ಸೊ ಇದನ್ನ ಯೂಸ್ ಮಾಡೋದು ಹಿಂಗೆ ವರ್ಟಿಕಲ್ ಆಗಿ ರೆಕಾರ್ಡ್ ಮಾಡ್ಕೊಬೋದು. ಇದನ್ನ ನಾವು ನಮ್ಮ ಮೋಟೋ ವ್ಲಾಗಿಂಗ್ ಕೂಡ ಹಿಂಗೆ ಯೂಸ್ ಮಾಡ್ಬೋದು. ಇದಕ್ಕೆ ಕನೆಕ್ಟ್ ಮಾಡಿ ನಮ್ಮ ಹೆಲ್ಮೆಟ್ ಮೌಂಟ್ಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೈ ಲಿಂಕ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ. ನೀವು ಕೂಡ ಬೈ ಮಾಡ್ಬೋದು. ಮೈಕ್ ಲಿಂಕ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ.